ನಮಸ್ಕಾರ ರೀಪ್ಪ ಎಲ್ಲರಿಗೂ. ಉತ್ತರ ಕರ್ನಾಟಕದ ಗಂಡುಗಲಿನಾಡು ವಿಜಯಪುರಕ್ಕೆ ಬಂದಾನ ಕಡಕ ಜವಾರಿ ಕಾಕ ಉತ್ತರ ಕರ್ನಾಟಕದ ಬಿಜಾಪುರ ನಗರದಲ್ಲಿ ಇವತ್ತು ಎದಕ್ಕೆ ಬಂದಾನಂದ್ರೆ ಎಲ್ಲಿ ನೋಡಿದಲ್ಲಿ ಜನಸಾಗರ ವಿಜಯೋತ್ಸವ. ಮುಂದಿನ ಭಾವಿ ಮುಖ್ಯಮಂತ್ರಿ ಅಂತ ಹೇಳಿಕೊಳ್ಳುತ್ತಿರುವ ಈ ಎಂ ಬಿ ಪಾಟೀಲ್ ಕರ್ನಾಟಕ ರಾಜ್ಯದ ಒಂದು ದೊಡ್ಡ ಸಿಂಹಾಸನದ ಮೇಲೆ ಕೂಡುವಂಥ ವ್ಯಕ್ತಿ. ಇವತ್ತು ಅವರ ಚಿರಂಜೀವಿಯಾದ ಬಸನಗೌಡ ಪಾಟೀಲ್ ಅವರ ಮದುವೆ ಇವತ್ತು ವಿಜೃಂಭಣೆಯಿಂದ ನಡೀತಾ ಇದೆ. ಸಾಗರೋಪಾದಿಯಲ್ಲಿ ಜನ ಬಂದಾರ್ರಿ. ಅದರಲ್ಲಿಯೂ ವಿಶೇಷವಾಗಿ ಹೇಳ್ತಾನೆ ಕೇಳ್ರಿ, ಇಲ್ಲಿ ಬಂಜಾರ ಸಮುದಾಯದವರು ಈ ಎಂ ಬಿ ಪಾಟೀಲ್ ಅವರ ಮೇಲೆ ಈ ಕುಟುಂಬ ಸಂಸ್ಕೃತಿಕ ಉಳ್ಳ ಕುಟುಂಬ, ಸ್ವಾಭಿಮಾನದ ಕುಟುಂಬ, ಈ ಕುಟುಂಬ ಈ ಬಂಜಾರ ಸಮುದಾಯದವರು ಎಷ್ಟೊಂದು ಖುಷಿಯಿಂದ ಸ್ವಾಗತ ಮಾಡೋಕೆ ಬಂದಾರ. ಆ ಮದುವೆ ಸಮಾರಂಭದಲ್ಲಿ ಎಷ್ಟೊಂದು ವಿಜೃಂಭಣೆಯಿಂದ ತಮ್ಮ ಪೋಷಾಕನೊಂದಿಗೆ ಬಂದಿದ್ದಾರೆ. ಇದು ಭಾಳ ಹೆಂಗೆ ಅನಿಸೈತೆ ನೋಡಿದಿರಿ. ಉತ್ತರ ಕರ್ನಾಟಕದ ಒಂದು ವೈಶಿಷ್ಟ್ಯ, ಪ್ರತಿಯೊಂದು ಉತ್ತರ ಕರ್ನಾಟಕದಲ್ಲಿ ಒಂದು ವಿವಿಧ ಖಾದ್ಯಗಳ ಕೇಂದ್ರ ಇದು. ಕಡಕ ರೊಟ್ಟಿ, ಇಲ್ಲಿ ಖಾರ ಬ್ಯಾಳಿ, ಇಲ್ಲಿಯ ಹಸಿಮೆಣಸಿನಕಾಯಿ, ಪ್ರತಿಯೊಂದು ವಸ್ತುಗಳನ್ನು ತಯಾರು ಮಾಡಿದಂಥ ಉತ್ತರ ಕರ್ನಾಟಕ ಇವತ್ತು ಎಂ ಬಿ ಪಾಟೀಲ್ ಅವರ ಮದುವೆ ನೋಡಲಿಕ್ಕೆ ಲಕ್ಷಾಂತರ ಜನ ಬಂದಾರ. ಟ್ರಾಫಿಕ್ ನೋಡ್ರಿ ಎಷ್ಟು ಬಂದು, ಎಷ್ಟು ಕಾರ್ ಗಾಡಿಗಳಲ್ಲಿ ಬಂದಾರ ಜನ, ಎಲ್ಲೆಲ್ಲಿಂದೋ ಬಂದಾರ ಅಭಿಮಾನಿಗಳು. ಯಾಕಂದರೆ ಎಂ ಬಿ ಪಾಟೀಲ್ ಅವರು ಮುಂದಿನ ಮುಖ್ಯಮಂತ್ರಿ ಅಂಥೇಳಿ ಈಗಾಗಲೇ ಜನ ಹೇಳಕತ್ತಾರಲ್ರಿ. ಅವರ ಲಕ್ಷಾಂತರ ಅಭಿಮಾನಿಗಳು ನೂತನ ಸೊಸೆಗೆ ಆಶೀರ್ವಾದ ಮಾಡೋಕ್ಕೆ ಬಂದಾರ, ಆ ಮಗನಿಗೂ ಆಶೀರ್ವಾದ ಮಾಡೋಕ್ಕೆ ಬಂದಾರ. ಆ ಮಾತಾಡೋ ಸಂದರ್ಭದಲ್ಲಿ ಇವತ್ತು ಬಂಜಾರ ಸಮುದಾಯದವರು ತಮ್ಮ ಪೋಷಾಕಿನಿಂದ ಬಂದಾರ. ಅವ್ರು ಏನು ಮಾತಾಡ್ತಾರ, ಎದಕ್ಕೆ ಬಂದಿರಮ್ಮ ತಾವೆಲ್ಲರೂ? ನಾವು ಎಂ ಬಿ ಪಾಟೀಲ್ ಮಗನ ಲಗ್ನಕ್ಕೆ ಬಂದೀವ್ರಿ ಸರ್. ಲಗ್ನ ಅಂದ್ರೆ ಅದೇನು ಬರೀ ಲಗ್ನೇ ಅಲ್ರಿ, ಅದು ಆ ಜನಸಾಗರ ನೋಡಬೇಕಾದ್ರೆ ನಮ್ಮನ್ನು ಯಾಕೆ ಕರೆಸಿದ್ದಾರೆ, ಯಾಕೆ ಇದು ಮಾಡಿದ್ದಾರೆ ಅಂಥೇಳಿ ಇಲ್ರಿ. ಎಲ್ಲರಿಗೂ ಬರ್ರಿ, ನನ್ನ ಮಗನ ಒಬ್ಬಂದ ಲಗ್ನಲ್ಲ, ನೀವೆಲ್ಲರೂ ಆಶೀರ್ವಾದ ಮಾಡಬೇಕು. ಇಂಥವು ಜೋಡಿನೂ ನಾವು ಲಗ್ನ ಮಾಡ್ತಾ ಇದ್ದೀವಿ. ಈ ಮುಂದಿನ ದಿನಮಾನದಾಗ ನಮ್ಮ ಎಂ ಬಿ ಪಾಟೀಲ್ರು ಮುಖ್ಯಮಂತ್ರಿ ಆಗ್ಬೇಕ್ರಿ. ಇಂಥ ಇದು ಅದ್ರಿ ನಮ್ಮ ಬಂಜಾರ ಸಮಾಜ ಅಂದ್ರೆ ನಮ್ಮ ಎಂ ಬಿ ಪಾಟೀಲ್ರಿಗೆ ನಾವು ಏನು ಬೇಕಾದ್ರೂ ಮಾಡ್ತೀವಿ. ಅವ್ರ ಬದಲ್ದಾಗ ಸಾಯ್ತೀವಿ, ಸಾಯಕ್ಕೂ ರೆಡಿ ಅದೀವಿ ರೀ. ಆದ್ರೆ ನಮಗೆ ಎಂ ಬಿ ಪಾಟೀಲ್ ಬೇಕು. ನಮ್ಮ ಎಂ ಬಿ ಪಾಟೀಲ್ ಅಂದ್ರೆ ನಾವು ರೀ ಸರ್. ಎಂ ಬಿ ಪಾಟೀಲ್ರ ಮೇಲೆ ಎಷ್ಟಾಗಿ ಪ್ರೀತಿ ರೀ? ಯಾಕಂದ್ರೆ ನಮ್ಮ ಮ್ಯಾಗ ಕಾಳಜಿ ಅವ್ರದ್ದು ಐತ್ರಿ. ನಮ್ಮನ್ನು ಯಾಕೆ ಅವ್ರ ಫ್ಯಾಮ್ಲಿ ಇದು ಇದ್ದಂಗೆ ನಮ್ಮನ್ನು ನೋಡ್ತಾರೆ. ಬಂಜಾರ ಸಮಾಜ ಅಂತೇಳಿ ನೋಡಲ್ರಿ, ನಮ್ಮ ಫ್ಯಾಮ್ಲಿ ಮೆಂಬರ್ ಅಂತೇಳಿ ನೋಡ್ತಾರೆ ರೀ ಸರ್. ಎಷ್ಟೊಂದು ಖುಷಿಯಿಂದ ಬಂದಿರಿ ಪೋಷಾಕಗಳನ್ನ ಹಾಕ್ಕೊಂಡು, ಎಷ್ಟು ನಿಮ್ಗೆ ಉತ್ಸಾಹದಿಂದ ಬಂದಿರಿ. ಅಂದರೆ ಎಂ ಬಿ ಪಾಟೀಲ್ರು ಕರ್ನಾಟಕದ ರಾಜ್ಯದ ಮುಖ್ಯಮಂತ್ರಿ ಆಗಬೇಕು, ಈ ಸಿಂಹಾಸನದಲ್ಲಿ ಅವರು ಹೋಗಿ ಕೂಡಬೇಕು, ದೊಡ್ಡ ಆಸೆ ಅಲ್ರಿ ನಿಮಗೆ? ದೊಡ್ಡ ಆಸೆ ರೀ ಸರ್. ಮುಖ್ಯಮಂತ್ರಿ ಒಂದ್ಸಲ ಆದ್ರೆ ಅದಕ್ಕಿಂತ ಖುಷಿ ನಮಗೆ ಬೇರೆ ಏನೂ ಇಲ್ಲ ರೀ ಸರ್. ಸರ್ವ ಜಾತಿ ಜನಾಂಗದ ನಾಯಕ, ಅಜಾತ ಶತ್ರು ಎಂ ಬಿ ಪಾಟೀಲ್. ಎಂ ಬಿ ಪಾಟೀಲಲ್ಲಿ ದ್ವೇಷ ರಾಜಕಾರಣ ಇಲ್ಲ, ದ್ವೇಷಮಯ ವಾತಾವರಣ ಇಲ್ಲ, ರಾಜಕೀಯ ಶತ್ರುಗಳೂ ಇಲ್ಲ, ಆದರೆ ಮಿತ್ರರ ಹೆಚ್ಚದಾರ. ಇವತ್ತು ಈ ಕರ್ನಾಟಕ ನೋಡಕತ್ತೈತಿ ವಿಜಾಪುರ. ಈ ಪೋಷಾಕಿನಿಂದ ಎಷ್ಟೊಂದು ಸೊಗಸಾಗಿ, ಎಷ್ಟೊಂದು ಸುಂದರ ಬಟ್ಟೆಗಳನ್ನು ಹಾಕ್ಕೊಂಡು ತಮ್ಮ ಬಂಜಾರ ಸಮುದಾಯ ವೈವಿಧ್ಯತೆಯಿಂದ ಕೂಡಿದಂಥ ಈ ಬಂಜಾರ ಸಮುದಾಯ ಇವರಿಗೆ ಸೇವಾಲಾಲ ಮಹಾರಾಜರ ಆಶೀರ್ವಾದ ಐತ್ರಿ. ಯಾಕಮ್ಮ? ಹೌದ್ರಿ ಸರ್, ನಮ್ಮ ಸೇವಾಲಾಲರ ಆಶೀರ್ವಾದ, ನಮ್ಮ ಸೇವಾಲಾಲ್ ಇದ್ದಂಗೆ ನಮ್ಮ ಎಂ ಬಿ ಪಾಟೀಲ್. ನನ್ನ ಹೆಸರು ಜಯಲತಾ ಅಂಥೇಳಿ. ನಾನು ಕಾಂಗ್ರೆಸ್ ಅಂದ್ರೆ ಅವ್ರ ಪಾರ್ಟಿನಲ್ಲೇ ನಾನು ವರ್ಕ್ ಮಾಡೋದು. ಎಂ ಬಿ ಪಾಟೀಲ್ ಸರ್ ನಮ್ಮ ಮತಕ್ಷೇತ್ರದಲ್ಲಿ ಬಬಲೇಶ್ವರ ಮತಕ್ಷೇತ್ರದಲ್ಲಿ ಬಹಳೊಂದು ಕೆಲಸ ಮಾಡಿದ್ದಾರೆ ಅನ್ನೋಕ್ಕಿಂತನೂ ನಮಗೆ ನೀರು ಇರಲಿಲ್ಲ. ನೀರು ಕಂಡಿದ್ದು ಅವ್ರ ಇದು ಅಧಿಕಾರದಲ್ಲೇ ನೀರು ತಂದು ಕೊಟ್ಟು, ಅದೇ ರೀತಿ ಬಂಜಾರ ಸಮಾಜದವರಿಗೆ ಅವ್ರು ಮುಂದೆ ನಿಂತು ಅವ್ರು ನಡ್ಸ್ಕೊಂಡು ಹೋಗ್ತಾರೆ. ಏನಿದ್ರೂ ಅವ್ರು ಬಂದು ಎಲ್ಲ ಮಾರ್ಗದರ್ಶನ ತೋರಿಸಿದ ನಂತರನೇ ನಾವು ಮುಂದೆ ಮಾಡೋದು. ಸಾಹೇಬರು ಮಾಡೋ ಕೆಲಸ ಕಾರ್ಯಗಳು ನಮಗೆ ಬಹಳ ಅಚ್ಚುಮೆಚ್ಚಾಗಿದ್ದಾವೆ. ಅದೇ ರೀತಿ ಆಶಕ್ಕ ನಮ್ಮ ತಾಂಡೆಗಳಲ್ಲಿ ಸ್ವಯಂ ಸೇವಾ ಸಂಸ್ಥೆಗಳನ್ನು ತಾವು ಮಾಡಿದ್ದಾರೆ. ಎಲ್ಲ ಕಸೂತಿ ವರ್ಕ್ ಅವೆಲ್ಲ ಮಾಡಿಸ್ತಾರೆ. ಅದೇ ರೀತಿ ಎಲ್ಲ ಹೆಣ್ಮಕ್ಳಿಗೆ ಕೆಲಸಗಳನ್ನು ಕೊಟ್ಟಿದ್ದಾರೆ. ಆಮೇಲೆ ಇನ್ನು ಮುಂದೆ ತಾವೇ ತಮ್ಮ ಕಾಲ ಮೇಲೆ ನಿಂತ್ಕೋಬೇಕನ್ನೋದು ಇದು ಮಾಡಿ ಕಳಿಸ್ತಾ ಇದ್ದಾರೆ ಮೇಡಮ್ ಅವರು. ಬೆಂಗಳೂರಲ್ಲಿ ಒಂದು ಇದು ಸಂಸ್ಥೆ ಬಂದಿತ್ತು, ಅಲ್ಲಿ ನಮ್ಮದು ಮಳಿಗೆಗಳನ್ನು ತೊಗೊಂಡು ಹೋಗಿ ಅಲ್ಲಿ ಎಲ್ಲ ಮಾರಾಟ ಮಾಡಿದರು. ಅದು ಬಂದಿದ್ದು ಎಲ್ಲ ಇದು ನಮಗೆ ನಮ್ಮ ಎಲ್ಲ ಹೆಣ್ಮಕ್ಳಿಗೆ ಕೊಟ್ಟಾರ ಬಂದಿದ್ದ ಉಪಯೋಗ ಆಗೋ ಸಾಮಾನುಗಳನ್ನು. ಅದೇ ರೀತಿ ಬೇರೆ ಬೇರೆ ಕಡೆ ನಮ್ಗೆ ಮತ್ತೆ ಎಲ್ಲ ಅವಕಾಶಗಳನ್ನು ಕಲ್ಪಿಸ್ಕೊಡ್ತಾ ಇದ್ದಾರೆ ಆಶಕ್ಕ ಅವರು. ಅದಕ್ಕೋಸ್ಕರ ಎಲ್ಲ ನಮ್ಮ ಹೆಣ್ಮಕ್ಳು ಆಶಕ್ಕನಿಗೋಸ್ಕರ, ಆಮೇಲೆ ನಮಗೆ ಮಾಡೋ ಉಪಕಾರಗೋಸ್ಕರ ಅವ್ರ ಮಗನ ಮದುವೆಗೆ ಅಂಥೇಳಿ ನಾವೆಲ್ಲರೂ ಬಂದಿದ್ದೀವಿ ಸರ್. ಒಂದು ಪುರುಷನ ಹಿಂದೆ ಒಂದು ಸ್ತ್ರೀ ಶಕ್ತಿ ಇರ್ತೈತಂತ್ರಿ. ಧರ್ಮಪತ್ನಿ ಆಶಾಕ್ಕ ಅವರು ಸ್ವಾವಲಂಬನ ಬದುಕದಿಂದ ಮಹಿಳೆಯರು ಬದುಕಬೇಕು, ಕರಕುಶಲದಿಂದ ಇವತ್ತು ರಾಜ್ಯಕ್ಕೆ ಒಂದು ಎತ್ತರ ಸ್ಥಾನಕ್ಕೆ ಬರಬೇಕು, ತಮ್ಮ ಹಕ್ಕನ್ನು ತಾವೇ ಪಡೆದುಕೊಂಡು ಒಂದು ಮಹಿಳಾ ಸಬಲೀಕರಣ ಯೋಜನೆ ಮಾಡುವಂಥ ಆಶಾಕ್ಕ ಅವ್ರ ಬಗ್ಗೆ ಎಷ್ಟೊಂದು ಸೊಗಸಾಗಿ ಪ್ರೀತಿಯಿಂದ ಈ ಬಂಜಾರ ಸಮುದಾಯ ಆಶಾಕ್ಕನ ಮುದ್ದಾಡ್ತಾರಲ್ರಿ.
ಹಾಗಾದ್ರೆ ಎಂ ಬಿ ಪಾಟೀಲ್ ಅವ್ರ ಮನೆಗೆ ಸೊಸಿ ಬಂದಾಳ್ರಿ ಭಾಗ್ಯದ ಲಕ್ಷ್ಮೀ ಬಾರಮ್ಮ ಅಂಥೇಳಿ. ಆ ಸೊಸಿ ಬಂದ ತಕ್ಷಣ ಆ ಸೊಸಿಯ ಕಾಲ್ಗುಣದಿಂದ ಇನ್ನು ಎಂ ಬಿ ಪಾಟೀಲ್ ರಾಜ್ಯದ ಮುಖ್ಯಮಂತ್ರಿ ಆಗ್ತಾರಲ್ರಿ ಮೇಡಮ್? ಆಗ್ತಾರ್ರಿ. ನಮ್ದು ಎಲ್ಲರದ್ದು ಆಸೆ ಅದೇ ಇರೋದು. ಯಾಕಂದರೆ ಉತ್ತರ ಕರ್ನಾಟಕ ಒಂದ್ಸಲ ಅಂದರೆ ನಮಗೂ ಒಂದು ಅಧಿಕಾರ ಕೊಡಬೇಕು, CM ಆಗಬೇಕು ಅನ್ನೋದು ನಮ್ಗೆ ಆಸೆ ಇದೆ. ನಮ್ಮ ಸಾಹೇಬ್ರು ಹಾಗೆ ಆಗ್ತಾರೆ. ಯಾಕಂದರೆ ಅವ್ರು ಮಾಡುವಂಥ ಕೆಲಸಗಳು ಕಾರ್ಯಗಳು ಎಲ್ಲರ ಕಣ್ಣಲ್ಲಿ ಇದೆ, ಎಲ್ಲರೂ ಇಷ್ಟಪಡ್ತಾರೆ. ಅದೇ ರೀತಿ ನಮ್ದೆಲ್ಲರದ್ದು ಆಸೆ ಇದೆ, ನಮ್ಮ ಸಾಹೇಬ್ರು CM ಆಗೇ ಆಗ್ತಾರೆ. ಇಂದಲ್ಲ ನಾಳೆ ನಮ್ಮ ಸಾಹೇಬ್ರು CM ಆಗ್ತಾರೆ. ಉತ್ತರ ಕರ್ನಾಟಕಕ್ಕೆ ಒಂದು ಅವಕಾಶ ಸಿಗತ್ತೆ. ತುಂಬ ಧನ್ಯವಾದಗಳು ಬಂಜಾರ ಸಮುದಾಯಕ್ಕೆ. ನೀವೆಲ್ಲರೂ ಮಾತಾಡಿದ್ದಕ್ಕಾಗಿ ದೇವ್ರು ಒಳ್ಳೇದು ಮಾಡಲಿ. ನಿಮಗೆ ಅಭಿಮಾನ ಇಟ್ಕೊಂಡಿದ್ದೀರಿ ಎಂ ಬಿ ಪಾಟೀಲ್ ಅವರು. ಎಂ ಬಿ ಪಾಟೀಲ್ ಅವರು ಅವರ ಧರ್ಮಪತ್ನಿ ಆಶಾಕ್ ಅವರು ಸಹಿತ ನಿಮ್ಮ ಮೇಲೆ ಒಂದು ಕಾಳಜಿಪೂರ್ವಕವಾಗಿ ಆಶೀರ್ವಾದ ಮಾಡಿದ್ದಾರೆ. ಅವರು ಮುಖ್ಯಮಂತ್ರಿ ಆಗಿ ಇನ್ನೂ ನಿಮ್ಮ ಬಂಜಾರ ಸಮುದಾಯ ಇನ್ನೂ ಅಭಿವೃದ್ಧಿ ಆಗಲಿ ಅನ್ನೋದು ನಂಬರ್ 1 ಚಾನಲ್ ಖಡಕ್ ಜವಾರಿ ಕಾಕ ಹೇಳ್ತಾನೆ. ಉತ್ತರ ಕರ್ನಾಟಕದ ಪ್ರಮುಖ ರಾಜಕಾರಣಿ ಈ ಎಂ ಬಿ ಪಾಟೀಲ್ ಅವರ ಸುಪುತ್ರರ ಮದುವೆಗೆ ಸಾಗರೂಪದ ಅಲ್ಲಿ ಜನ ಎಲ್ಲ ದೃಶ್ಯಗಳನ್ನ ತೋರ್ಸಕತ್ತೇನೆ. ಇದೇ ಉತ್ತರ ಕರ್ನಾಟಕದ ನಿರುದ್ಯೋಗಿ ಯುವಕರಿಗೆ ಒಂದು ಲಕ್ಷಾಂತರ ಉದ್ಯೋಗಗಳನ್ನ ತರುವ ಸಲುವಾಗಿ ವಿದೇಶಕ್ಕೆ ಹೋಗಿ ಒಂದು ತಿಂಗಳ ಪ್ರವಾಸ ಮಾಡಿ ಬಂದಂಥ ಇದೇ ನಾಯಕ ಇವತ್ತು ತಮ್ಮ ಸುಪುತ್ರನ ಮದುವೆಗೆ ಎಷ್ಟು ಜನ ಸೇರಿದ್ದಾರೆ ನೋಡ್ರಿ, ಎಷ್ಟು ಖುಷಿಯಿಂದ ಉಲ್ಲಾಸದಿಂದ ಬಂದಿದ್ದಾರೆ. ಇದೇ ಒಂದು ಆಶೀರ್ವಾದ. ಜನ ದ್ವೇಷ ರಾಜಕಾರಣ ಮಾಡಲಾರ್ದಂಥ ಸರ್ವ ಜಾತಿ ಜನಾಂಗದವ್ರ ಜೊತೆ ಬೆರೆತಿರುವಂಥ ಇದೇ ಎಂ ಬಿ ಪಾಟೀಲ್ ಇದೇ ಕರ್ನಾಟಕ ರಾಜ್ಯ ರಾಜಕಾರಣದಲ್ಲಿ ಒಂದು ದಿಕ್ಸೂಚಿಯಾಗಿ ಇನ್ನು ಬರುವ ದಿನಗಳಲ್ಲಿ ರಾಜಕಾರಣದಲ್ಲಿ ಒಂದು ಧ್ರುವತಾರೆಯಾಗಿ ಬೆಳೀತಾರ, ಮಿಂಚುತ್ತಾರ ಅನ್ನೋದೇ ಇವತ್ತಿನ ವಿಶೇಷ ಸ್ಟೋರಿ. ಬಿಜಾಪುರ ನಗರದ ಕಾಂಗ್ರೆಸ್ ಪಕ್ಷದ ಪ್ರಭಾವಿ ನಾಯಕ ಹಮೀದ್ ಮುಷರಿಫ್ ಸಾಹೇಬರು ಇದೇ ಎಂ ಬಿ ಪಾಟೀಲ್ ಅವರ ಸುಪುತ್ರರ ಮದುವೆಗೆ ಭಾಗವಹಿಸಿದ್ದಾರೆ ಅಸಂಖ್ಯಾತ ತಮ್ಮ ಬೆಂಬಲಿಗರೊಂದಿಗೆ. ಇವತ್ತು ಇದೊಂದು ಇತಿಹಾಸ. ಉತ್ತರ ಕರ್ನಾಟಕದಲ್ಲಿ ರಾಜ್ಯಾದ್ಯಂತ ನೀವು ಮದುವೆಗಳು ನೋಡಿರ್ಬೋದು. ಸರ್ವ ಜಾತಿ ಜನಾಂಗದವರು ಇವತ್ತು ಎಂ ಬಿ ಪಾಟೀಲ್ ಅವರಿಗೆ ಒಂದು ಮಹಾ ಆಶೀರ್ವಾದ ಮಾಡೋಕ್ಕೆ ಬಂದಾರ. ಅದರ ಜೊತೆಗೆ ಹಮೀದ್ ಮುಷರಿಫ್ ತಮ್ಮ ಅಪಾರ ಬೆಂಬಲಿಗರೊಂದಿಗೆ ಬಂದಿದ್ದಾರೆ. ಒಂದು ಸಣ್ಣ ಸಂದೇಶ ಹೇಳ್ತಾರೆ ಕೇಳಿ. ಇವತ್ತು ನಮ್ಮ ಎಂ ಬಿ ಪಾಟೀಲ್ ಸಾಹೇಬ್ರವರ ಚಿರಂಜೀವಿಯವರು ಲಗ್ನದ, ಯಾಕಂದ್ರೆ ಉತ್ತರ ಕರ್ನಾಟಕದೊಳಗೆ ಇದು ಫಸ್ಟ್ ಬಾರಿ ಇಂಥ ಮದ್ವೆ ನಾವು ನೋಡ್ಲಿಕ್ಕತ್ತೀವಿ. ಎಲ್ಲರೂ ಕೂಡಿ ಎಲ್ಲರೂ ಒಂದಾಗಿ ಮದುವೆ ಆಗೈತಿ. ಎಲ್ಲರೂ ಕೂಡಿ ಆಶೀರ್ವಾದ ಮಾಡಿರಿ ಅವ್ರಿಗೆ, ನಮ್ಮ ಎಂ ಬಿ ಪಾಟೀಲ್ ಸಾಹೇಬ್ರು.
ಕರ್ನಾಟಕ ರಾಜ್ಯದ ಅಜಾತಶತ್ರು ಬೃಹತ್ ಕೈಗಾರಿಕಾ ಸಚಿವ ಈ MB ಪಾಟೀಲರ ಸುಪುತ್ರ ಬಸನಗೌಡ ಪಾಟೀಲರ ಮದುವೆಗೆ ಎಷ್ಟೊಂದು ಹರ್ಷ ಉಲ್ಲಾಸದಿಂದ ಕುಂಭಮೇಳದೊಂದಿಗೆ ಈ ಬಂಜಾರ ಸಮುದಾಯ ಎಷ್ಟೊಂದು ಹುರುಪಿನಿಂದ ಬಂದಾರ. ಅವರ ಮುಖಂಡರೊಬ್ಬರಿದ್ದಾರೆ, ಏನು ಮಾತಾಡ್ತಾರೆ MB ಪಾಟೀಲರ ಬಗ್ಗೆ, ಮುಂದಿನ ನಾಯಕರಂತಾರೋ ಮುಖ್ಯಮಂತ್ರಿ ಗಾದಿಗೆ ಇರ್ತಾರೋ, ಯಾವ ರೀತಿ ಅವರು ತಮ್ಮ ಪ್ರತಿಕ್ರಿಯೆ ಕೊಡ್ತಾರೆ ನೋಡೋಣ. ಇವತ್ತು ನ್ಯೂಸ್ 1 ನಮ್ಮ ಜವಾರಿ ಕಾಕ ಭಾಳ ಫೇಮಸ್ ಅದಾರ ಕರ್ನಾಟಕದಾಗ, ನಮ್ಮ ಭಾಷೆದಾಗ, ಹಳ್ಳಿ ಭಾಷೆದಾಗ ಮಾತಾಡೋರು. ಅವ್ರ ವಿಡಿಯೋಗಳು ನೋಡೋದ ಮ್ಯಾಗ ನನಗೆ ಅನ್ನಿಸ್ತದ ರಾಜಕೀಯವಾಗಿ ಮಾತಾಡಬಾರ್ದು, ಆದರೂ ಅವ್ರು ಹೆಂಗೆ ಹೇಳ್ಯಾರ ಹಂಗೆ ಸರ್ಕಾರ ರಚನೆ ಆಗ್ಯದ. ಅದು ನಮಗೆ ಭಾಳ ಖುಷಿ ತಂದದ. ಅದಕ್ಕೆ ನ್ಯೂಸ್ 1 ಏನೈತಲ್ಲ ನಮ್ಮ ಜವಾರಿ ಕಾಕ ಅವ್ರಿಗೆ ಎಂದೂ ನಾವು ಯಾರೂ ಮರೆಯಂಗಿಲ್ಲ, ಯಾಕಂದ್ರೆ ಅವ್ರು ಹೇಳ್ದಂಗೆ ಆಗಿ ಹೋಗೈತಿ. ವಿಶೇಷ ಏನಂತಂದ್ರೆ ಅವರೊಂದು ಪ್ರಶ್ನೆ ಮಾಡಿದ್ರು, ಏನಂತ ಹೇಳಿ ಕೇಳಿದ್ರೆ ಇವತ್ತು ಲಗ್ನಕ್ಕೆ ಬಂದಾರ ಹಂಗೆ ಅಂತೇಳಿ. ಇವತ್ತು ಬಂಜಾರ ಸಮುದಾಯ ಇವತ್ತು ಬಿಜಾಪುರದೊಳಗೆ 4 ಲಕ್ಷ ಜನ ಮತದಾರರಿದ್ದೀವಿ. ಇವತ್ತು 4 ಲಕ್ಷ ಜನ ಏನದೀವಿ. MB ಪಾಟೀಲ್ ಸಾಹೇಬರು ನೀರಾವರಿ ಮಾಡಿ ಇವತ್ತೇನು ಕಳೆದ ನೀರಾವರಿ ಅವಧಿ ಒಳಗೇನು ಕೆಲಸ ಮಾಡಿದರು. ಇವತ್ತು 16 ಲಕ್ಷ ಎಕರೆ ಅಂತಂದ್ರೆ ಇಡೀ ಭಾರತ ದೇಶದಾಗ ಒಂದು ಭದ್ರ ಬುನಾದಿಯನ್ನು ಹಾಕಿಕೊಟ್ಟಾರೆ. ಅಂಥ ಶಾಸಕರು ಮತ್ತು ಮಂತ್ರಿ ಇಡೀ ಭಾರತ ದೇಶದಾಗ ಮತ್ತೊಬ್ಬರು ಯಾರೂ ಬರ್ಲಿಕ್ಕೆ ಸಾಧ್ಯ ಇಲ್ಲ ಅನ್ನೋವಂಥ ಮಾತನ್ನು ಭಾಳ ಸಂದರ್ಭದೊಳಗೆ ಭಾಳ ಖುಷಿಯಿಂದ ಹೇಳಕ್ಕೆ ಬಯಸ್ತೀನಿ. ಮತ್ತು ಕಾಕಾವ್ರಿಗೆ ಅಟ್ಟೆ ಹೇಳಕ್ಕೆ ಬಯಸ್ತೀನಿ, ನೀವು ಹೇಳ್ಕೊಂಡು ಬಂದಿರಿ. ಇವತ್ತು ಬರಗಾಲ ಜಿಲ್ಲೆ, ಮಳೆಯಾಗಿಲ್ಲ. ಇವತ್ತು ಪ್ರತಿ ಹಳ್ಳಿಗೂ ಪ್ರತಿ ಕೆರೆಗಳು, ಬಾವಿಗಳು, ಬೋರ್ಗಳು ಎಲ್ಲ ರಿಚಾರ್ಜ್ ಆಗ್ಯಾವ. ಎಲ್ಲರಿಗೂ ಕುಡಿಯೋಕೆ ನೀರು ಸಿಗಾಕತ್ತದ. ಅದಕ್ಕೆ ನನ್ನೊಂದು ವಿನಂತಿ ಅದ, ಅವರಿಗೆ ಮತ್ತೊಮ್ಮೆ ಇದೇ ಸರ್ಕಾರದಾಗ ಅವಕಾಶ ಸಿಕ್ಕರೆ ನೀರಾವರಿ ಮಂತ್ರಿ ಖಾತೆ ಕೊಟ್ಟರೆ, ಕೈಗಾರಿಕೆ ಜೊತೆಗೆ ನೀರಾವರಿ ಖಾತೆನೂ ಕೊಟ್ಟರೆ ಸಮರ್ಥವಾಗಿ ಇವತ್ತು ಉತ್ತರ ಕರ್ನಾಟಕ ಅಷ್ಟೇ ಅಲ್ಲ, ಇಡೀ ಕರ್ನಾಟಕ ರಾಜ್ಯದಾಗ ನೀರಾವರಿ ಮಾಡ್ಲಿಕ್ಕೆ ಸಾಧ್ಯ ಅದ ಅನ್ನುವಂಥ ಮಾತನ್ನು ತಮ್ಮ ಮೂಲಕ ಹೇಳಕ್ಕೆ ಬಯಸ್ತೀನಿ. ಮತ್ತು ವಿಶೇಷವಾಗಿ ಇವತ್ತು ನಾವು ಲಗ್ನಕ್ಕೆ ಬಂದೀವಿ, ತಾವು ಲಗ್ನಕ್ಕೆ ಬಂದಿರಿ, ನಿಮಗೆ ಸ್ವಾಗತ ನಮ್ಮ ಬಂಜಾರ ಸಮುದಾಯ ಎಲ್ಲ ತಾಯಂದ್ರ ಪರವಾಗಿ. ಯಾಕಂದ್ರೆ ನಿಮ್ಮ ಚಾನಲ್ ನಾವು ಎಲ್ಲರೂ ನೋಡ್ಕೋತಿರ್ತೀವಿ, ನೀವು ಹೇಳೋ ಮಾತು ಭಾಳ ಮಂದಿ ಸಿನಿಮಾ ವಿಡಿಯೋ ಇವು ನೋಡ್ತಾರೆ. ಆದರೆ ನಿಮ್ಮದು ವಿಡಿಯೋ ಬಂದ ತಕ್ಷಣ ಪೂರ್ತಿ ನೋಡಲಾರ್ದೆ ಯಾರೂ ಬಿಡೋದಿಲ್ಲ. ಅಂಥ ಒಬ್ಬ ಒಳ್ಳೆಯ ಉತ್ತರ ಕರ್ನಾಟಕದ ಚಾನಲ್ ನ್ಯೂಸ್ 1 ಏನೈತಿ, ಇದು ಬೆಳಿಬೇಕು, ಈ ಚಾನಲ್ ಬೆಳಿಬೇಕು. ವಿಶೇಷವಾಗಿ ಸಿದ್ದರಾಮಯ್ಯ ಸಾಹೇಬರ ನೇತೃತ್ವದೊಳಗೆ ಏನು ಕಾಂಗ್ರೆಸ್ ಸರ್ಕಾರ ಅದ, ಆ ಸರ್ಕಾರದಲ್ಲಿ ಒಬ್ಬ ಸಮರ್ಥ ಕೈಗಾರಿಕೆ ಸಚಿವರಾಗಿ MB ಪಾಟೀಲ್ ಸಾಹೇಬರು ಆಗ್ಯಾರ. ಇವತ್ತು MB ಪಾಟೀಲ್ ಸಾಹೇಬರು ಕೈಗಾರಿಕೆ ಒಳಗೆ ಅಷ್ಟೇ ಉತ್ತರ ಕರ್ನಾಟಕದಾಗ ವಿಶೇಷವಾಗಿ ನಿರುದ್ಯೋಗಿ ಯುವಕರಿಗೆ ಇವತ್ತು ಫ್ಯಾಕ್ಟ್ರಿ ಮಾಡಿ ವಿಶೇಷ ಕಾಳಜಿ ವಹಿಸಿ ಕೆಲಸ ಮಾಡಬೇಕು, ಫ್ಯಾಕ್ಟ್ರಿ ತೆಗಿಬೇಕಂಥೇಳಿ ಕೆಲಸ ಮಾಡಕತ್ಯಾರ. ಬಹುತೇಕ ಹಿಂದಿನ ಹಲವಾರು ಸರ್ಕಾರ ಬಂದರೂ ಕೂಡ ಇಷ್ಟು ಕೆಲಸ ಮಾಡೋಕ್ಕಾಗಲಿಲ್ಲ. ಆದರೆ ಇವತ್ತು MB ಪಾಟೀಲ್ ಸಾಹೇಬರು ಮಾಡಕತ್ಯಾರ. ಕೈಗಾರಿಕೋದ್ಯಮ ಇವತ್ತು ಬಡವರಿಗೆ ಮಹಾರಾಷ್ಟ್ರಕ್ಕೆ ಹೋಗ್ತಕ್ಕಂಥ, ಗೋವಾಕ್ಕೆ ಹೋಗ್ತಕ್ಕಂಥ, ರತ್ನಗಿರಿಗೆ ಹೋಗ್ತಕ್ಕಂಥ, ಮಹಾರಾಷ್ಟ್ರಕ್ಕೆ ಹೋಗ್ತಕ್ಕಂಥ ಜನರು, ತಮಿಳುನಾಡು ಮತ್ತು ಆಂಧ್ರ ಪ್ರದೇಶಕ್ಕೆ ಹೋಗ್ತಕ್ಕಂಥ, ದುಡಿಲಕ್ಕೆ ಹೋಗ್ತಕ್ಕಂಥ ಜನರಿಗೆ ಒಳ್ಳೆ ಅವಕಾಶವನ್ನು ಕೊಡ್ತಾರಂಥೇಳಿ ನಮ್ಗೆ ನಂಬಿಕೆ ಅದ. ಮತ್ತು ಅವರು ಪರಮ ಶಿಷ್ಯರು ಇರೋದ್ರಿಂದ ಒಂದು ಮಾತನ್ನು ಹೇಳಕ್ಕೆ ಬಯಸ್ತೀನಿ, MB ಪಾಟೀಲ್ ಸಾಹೇಬರು ಮುಂದೊಂದು ದಿನ ಉತ್ತರ ಕರ್ನಾಟಕದಿಂದ, ಇವತ್ತು ನಿಮಗೆ ಗೊತ್ತದ ಭಾರತೀಯ ಜನತಾ ಪಕ್ಷದೊಳಗೆ ಬೊಮ್ಮಾಯಿ ಅವರಾದರು, ಜಗದೀಶ್ ಶೆಟ್ಟರ್ ಆದರು, ಎಲ್ಲ ಮುಖ್ಯಮಂತ್ರಿ ಆಗಿ ಹೋದರು. ಉತ್ತರ ಕರ್ನಾಟಕ ಬಂದಾಗ ಲಿಂಗಾಯತರಂತ ಹೇಳಿ ಬಂದಾಗ ಮತ್ತು ಸಮರ್ಥ ಮತ್ತು ಕಳಂಕರಹಿತ ಅಭ್ಯರ್ಥಿ ಬಂದಾಗ ಅದು ನಮ್ಮ MB ಪಾಟೀಲ್ ಸಾಹೇಬರು ಖಂಡಿತವಾಗಿ ಅವರು ಮುಖ್ಯಮಂತ್ರಿ ಆಗಬೇಕನ್ನೋದು ನಮ್ಮೆಲ್ಲರ ಆಸೆ ಅದ. ಮತ್ತು ಪಕ್ಷ ಇದನ್ನು ಪರಿಗಣಿಸಬೇಕು, ಅವರನ್ನು ಮುಖ್ಯಮಂತ್ರಿ ಮಾಡಬೇಕಂತೇಳಿ ತಮ್ಮ ಮೂಲಕ ನಾನು ಆಗ್ರಹಪಡಿಸ್ತೀನಿ. ತುಂಬ ಸಂತೋಷ ಸರ್. ಎಲ್ಲರಿಗೂ ನಮಸ್ಕಾರ. ಇವತ್ತು ವಿಜಯಪುರ ಜಿಲ್ಲೆಯ ಬೆಳಗಾವದಿಂದ ನಮ್ಮ ಜವಾರಿ ಕಾಕ ಅವರು ಬಂದಿದ್ದಾರೆ. ಉತ್ತರ ಕರ್ನಾಟಕ ಭಾಷೆಯಲ್ಲಿ ಹಳ್ಳಿಯಿಂದ ದಿಲ್ಲಿವರೆಗೆ ನಮ್ಮ ಉತ್ತರ ಕರ್ನಾಟಕ ಭಾಷೆಯನ್ನು ತಿಳಿಯಾಗಿ ವಿಂಗಡಿಸ್ತಕ್ಕಂಥ ಚಾನಲ್ ಯಾವುದಾದ್ರೂ ಇದ್ದರೆ ಇವತ್ತು ಸನ್ಮಾನ್ಯ ನಂಬರ್ 1 ಚಾನಲ್ ಜವಾರಿ ಕಾಕ ಅಂತಕ್ಕಂಥ ಪ್ರಖ್ಯಾತಿಯನ್ನು ಹೊಂದಿರತಕ್ಕಂಥ ವ್ಯಕ್ತಿತ್ವ ಅವರಲ್ಲಿದೆ ಅಂತಕ್ಕಂಥ ಮಾತು ಹೇಳ್ತೇವೆ. ಇವತ್ತು ವಿಜಯಪುರ ಜಿಲ್ಲೆಯ ಜನತೆಯಲ್ಲಿ MB ಪಾಟೀಲರ ಮದುವೆ, ಸುಪುತ್ರರ ಮದುವೆಗೆ ಆಗಮಿಸ್ತಕ್ಕಂಥ ಎಲ್ಲ ಸರ್ವಧರ್ಮ ಜನಾಂಗದ ವ್ಯಕ್ತಿತ್ವ, ನಾಯಕತ್ವ ಹೊಂದಿರತಕ್ಕಂಥ ಯಾರಾದರೂ ನಾಯಕರಿದ್ದರೆ ಅದು ನಮ್ಮ MB ಪಾಟೀಲರು ಅಂತಕ್ಕಂಥ ಮಾತು ಈ ಸಂದರ್ಭದಲ್ಲಿ ಹೇಳ್ತೇವೆ. ಅದೇ ರೀತಿ ಅವರು ಸರ್ಕಾರದಲ್ಲಿ ಕೈಗಾರಿಕೋದ್ಯಮ ಹಾಗೂ ನೀರಾವರಿ ಇಲಾಖೆಯಲ್ಲಿ ಗುರುತಿಸತಕ್ಕಂಥ ವ್ಯಕ್ತಿತ್ವ ಗುಣ ಅವರಲ್ಲಿ ಹೊಂದಿದೆ. ರಾಜಕೀಯದಲ್ಲಿ ಒಂದು ನಮ್ಮ ವಿಜಯಪುರ ಜಿಲ್ಲೆಯ ಪ್ರಭಾವಿ ರಾಜಕಾರಣಿ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತೀನಿ. ಹಾಗೂ ಜಿಲ್ಲೆಯಲ್ಲಿ
ನಮ್ಮ ಪ್ರತಿ ಕ್ಷೇತ್ರದಿಂದ, ಪ್ರತಿ ಮನೆಯಿಂದ, ಪ್ರತಿ ಹಳ್ಳಿಯಿಂದ ಯಾರಾದರೂ ಅದು ನನ್ನ ಮದುವೆ ಕಾರ್ಯಕ್ರಮ ಅಲ್ಲ, ಅದು ನಿಮ್ಮ ಮದುವೆ ಕಾರ್ಯಕ್ರಮ ತಕ್ಕಂಥ ಜವಾಬ್ದಾರಿ ಕೊಟ್ಟಿರ್ತಕ್ಕಂಥ ನಾಯಕರು ಯಾರಾದರೂ ಇದ್ದರೆ ಸನ್ಮಾನ್ಯ ಎಂ ಬಿ ಪಾಟೀಲ್ ಸಾಹೇಬ್ರು ಅಂತ ಹೇಳ್ತೇನೆ. ಅದೇ ರೀತಿಯಾಗಿ ಇವತ್ತು ಸರ್ವಧರ್ಮದವರು, ಎಲ್ಲ ಜಾತಿ ಜನಾಂಗದವರು ಯಾರಾದರೂ ನಾಯಕತ್ವ ಹೊಂದಿರೋದವರು ಎಂ ಬಿ ಪಾಟೀಲರು. ಇವರು ಮುಂದಿನ ದಿನಮಾನಗಳಲ್ಲಿ ಉನ್ನತ ಸ್ಥಾನ ಹೊಂದಿ ಮುಖ್ಯಮಂತ್ರಿಯನ್ನು ಕೊಟ್ಟರೆ ಅಚ್ಚರಿಯಿಲ್ಲ ಅಂತಕ್ಕಂಥ ಮಾತು ಈ ಸಂದರ್ಭದಲ್ಲಿ ಹೇಳ್ತೇನೆ. ಯಾವುದಾದ್ರೂ ಈ ಮಾಧ್ಯಮ ಮುಖಾಂತರದಲ್ಲಿ TV9ಕ್ಕಿಂತ ಹಾಗೂ ಇನ್ನಿತರ ವಾಣಿಜ್ಯ ಚಾನಲ್ಗಿಂತ ನಮ್ಮ ಹಳ್ಳಿಯ ಚಾನಲ್ ಆಗಿರತಕ್ಕಂಥ ಜವಾರಿ ಕಾಕಾ ಅವರು ಪ್ರತಿ ಒಂದು ಮೋದಿಯವರಿಗೂ ಕೂಡ ಸಂದೇಶ ತಲುಪಬೇಕಂತ ಕೆಲಸ ಕಾರ್ಯ ಯಾರು ಮಾಡ್ತಾ ಇದ್ದಾರೆ ಅದು ನಂಬರ್ 1 ಚಾನಲ್ ಅಂತಕ್ಕಂಥ ಮಾತು ಈ ಸಂದರ್ಭದಲ್ಲಿ ಹೇಳ್ತೀವಿ. ಜಮೀಲ್ ಪಟೇಲ್, ಎಂ ಬಿ ಪಾಟೀಲ್ ಆಪ್ತವಲಯ, ಜಿಲ್ಲಾ ಉಪಾಧ್ಯಕ್ಷರು, ವಿಜಯಪುರ. ಥ್ಯಾಂಕ್ ಯು. ಎಂ ಬಿ ಪಾಟೀಲ್ ಅವರ ಸುಪುತ್ರರ ಮದುವೆ ಕೊನೆಯ ದೃಶ್ಯದೊಂದಿಗೆ ಈ ವಿಡಿಯೋವನ್ನು ಮುಕ್ತಾಯಗೊಳಿಸ್ತಾ ಇದ್ದೀನಿ. ಕನಿಷ್ಠ 30 ನಿಮಿಷದ ವಿಡಿಯೋ ನೀವು ಕೂಲಂಕುಷವಾಗಿ ನೋಡಿರಿ. ಗೌಡ್ರ ಗತ್ತು ಒಂದು ತಾಕತ್ತು, ಇಲ್ಲಿರುವಂಥ ಅಭಿಮಾನದ ಮಹಾಪುರ, ಸಾಗರೋಪಾದಿಯಲ್ಲಿ ಜನ ಬರಾಕತ್ತಾರ. ಲಕ್ಷಾಂತರ ಜನ ಇವತ್ತು ಆಶೀರ್ವಾದದ ಮುಖಾಂತರ ಇದೇ ಎಂ ಬಿ ಪಾಟೀಲ್ ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿ ಆಗ್ಬೇಕಂತಾರ್ರಿ. ಅನೇಕ ಅಭಿಮಾನಿಗಳು ಅನೇಕರು ಮಾತಾಡಿದರು. ನಮಗೆ ಇವತ್ತು ಬಂಜಾರ ಸಮುದಾಯದವರು ಮಾತಾಡಿದರು, ಅನೇಕ ದೀನದಲಿತರು ಮಾತಾಡಿದರು, ಅನೇಕ ಸರ್ವ ಜಾತಿ ಜನಾಂಗದ ಈ ಅಜಾತಶತ್ರು ಎಂ ಬಿ ಪಾಟೀಲ್ ಮುಖ್ಯಮಂತ್ರಿ ಸ್ಥಾನಕ್ಕೆ ಯೋಗ್ಯ. ಇವತ್ತು ಇದು ಕೊನೆಯ ದೃಶ್ಯ. ಇದು ಮೇನ್ ಗೇಟ್ದಿಂದ ಸಾವಿರಾರು ಜನ ಊಟ ಉಪಚಾರದೊಂದಿಗೆ ಹೋಗ್ತಾ ಇದ್ದಾರೆ, ಆಶೀರ್ವಾದ ಮಾಡ್ತಾ ಇದ್ದಾರೆ ಬಸನಗೌಡ ಪಾಟೀಲ್ ಅವರಿಗೆ. ಬಸನಗೌಡ ಪಾಟೀಲ್ ಭಾಳ ಸೂಕ್ಷ್ಮ ಹುಡುಗ. ನಮ್ಮ ಬಾಲ್ಯದಿಂದಲೂ ನಾವು ನೋಡ್ಕೊತ ಬಂದಿದ್ದೀವಿ. ಆ ಹುಡುಗನಿಗೆ ಅವನಿಗೂ ಒಂದು ರಾಜಕೀಯ ಶಕ್ತಿ ಐತಿ, ತಂದೆಯ ಆಶೀರ್ವಾದ ಐತಿ. ಈ ಲಕ್ಷಾಂತರ ಅಭಿಮಾನಿಗಳ ಅಭಿಮಾನವೇ ಇವತ್ತು ಇದೇ ಪ್ರಮುಖ ಸಾಕ್ಷಿ. ಇವತ್ತು ಎಂ ಬಿ ಪಾಟೀಲ್ ಅವರ ಸುಪುತ್ರನ ಮದುವೆ ನೀವೆಲ್ಲರೂ ಹರ್ಷ ಉಲ್ಲಾಸದಿಂದ, ಪ್ರೀತಿ ವಿಶ್ವಾಸದಿಂದ ಆತ್ಮ ಸಾಕ್ಷಿಯಾಗಿ ಬಂದಿದ್ದೀರಿ. ಇವತ್ತು ಆ ವಧುವರರಿಗೆ ಆಶೀರ್ವಾದದ ಮುಖಾಂತರ ಇವತ್ತು ದಕ್ಷಿಣ ಕರ್ನಾಟಕದ ಆ ಸೊಸೆ ಇವತ್ತು ಉತ್ತರ ಕರ್ನಾಟಕದ ಗೌಡ್ರ ಮನೆಗೆ ಭಾಗ್ಯದ ಲಕ್ಷ್ಮೀ ಬಾರಮ್ಮ ಅಂತ ಕಾಲಿಡಾಕತ್ತಾಳ. ಆ ಕಾಲು ಇಟ್ಟ ತಕ್ಷಣ ರಾಜಕೀಯ ಬದಲಾವಣೆ ಆಗತೈತಿ. ಖಡಕ್ ಜವಾರಿ ಕಾಕ ಹೇಳ್ತಾನೆ, ಜೂನ್ದಲ್ಲಿ ಇದೇ ಎಂ ಬಿ ಪಾಟೀಲ್ ಸಿಂಹಾಸನ ಅಲಂಕಾರ ಮಾಡ್ತಾರೆ. ಇದೇ ಇವತ್ತಿನ ಈ ಲಕ್ಷಾಂತರ ಜನರೇ ಪ್ರಮುಖ ಸಾಕ್ಷಿ.